ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಂತಹ ನೀವು ಭಾವ, ನೀ ಅಭಾವ ಅಲ್ವಾ? ನಿನಗೊಂದು ಅಭಾವ ಬರುವುದಕ್ಕುಂಟ ಅಂತಲ್ಲ. ಅಂದ್ರೆ ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಮೂರು ಮೂರ್ತಿಗಳು ನಾವು. ಜಗತ್ತಿಗೆ ಆವರಿಸಿರುವಂತಹ ಯಾವ ಅಭಾವಗಳುಂಟು, ಕಷ್ಟ ಕೋಟಲೆಗಳುಂಟು, ಅದನ್ನು ಹರಿದೊಗೆದು ನಿಜವಾದಂತಹ ಶಾಂತಿ ನೆಲೆಯಾಗುವಲ್ಲಿ ನಾವು ಶ್ರಮ ವಹಿಸುವವರು. ಹೌದು. ಈ ಕಾಲದಲ್ಲಿ ನೀನು ಭಾವ ಹಿಂದೆ ಮುಂದೆ ನೋಡುತ್ತಿ. ಈಗ ಇಲ್ಲಿಂದಲೂ ಓಡುವುದಕ್ಕೆ ಪ್ರಾರಂಭಿಸುವಂತಹ ಸಿದ್ಧತೆಯಲ್ಲಿ ನೀನಿದ್ದೀರಿ. ಒಪ್ಪೆ ಕೇಳಿದ ಓಡಬೇಕು ಅಂತ ಒಪ್ಪೆ. ಹೌದು. ವೈಕುಂಠ ಲೋಕದಲ್ಲಿ ಯಾವ ಬೊಬ್ಬೆಯೂ ಇಲ್ಲ. ನಿನಗಾದ ಅಭಾವಕ್ಕೆ ಕಾರಣ ಏನು? ಯಾಕೆ ಬಂದೆ ಬಾಬಾ? ಏನಾಯ್ತು ಬಾಬಾ? ಏನ ಬೀಳಲಿ ಭಾವ ಹಾಳಾದುದೇ ಕಾರ್ಯ. ನಿನ್ನನ್ನು ನೋಡುವಾಗ ಗೊತ್ತಾಯಿತು. ಹೊರಡುವಾಗ ಹೆಂಡತಿನ ಹಿಂದೆ ಇದ್ದಳು. ಯಾವುದೋ ಅವಸರದ ಕಾರ್ಯದಿಂದ ಹೆಂಡತಿಯನ್ನು ಬಿಟ್ಟು ಬಂದಿದ್ದು. ಹೋಗಿ ಕರ್ಕೊಂಡು ಬಾ. ಇಲ್ಲ, ಹಾಗೆ ಬಿಟ್ಟು ಬಂದದ್ದಲ್ಲ. ಅವಳು ನನ್ನ ಹತ್ರ ಇದ್ರೆ ಅವಳಿಗೆ ತೊಂದರೆ ಎನ್ನುವ ಕಾರಣಕ್ಕಾಗಿ ಬಿಟ್ಟು ಬಂದದ್ದು. ಆ ಕಾರಣದಿಂದ ಬಿಟ್ಟು ತೊಂದರೆ ಏನು ಅಂತ ಹೇಳಲಿ ಬಾಬಾ? ನನಗೆ ಬಂದ ಕಷ್ಟವನ್ನು. ನಿನಗೂ ಕಷ್ಟವೇ? ದುಷ್ಟನಿಂದ ಕಷ್ಟ. ಕಷ್ಟವೇ? ಯಾರಿಂದ? ಯಾರು ಅಲ್ಲ, ನನ್ನ ಮಗನಿಂದಲೇ. ಮಗನ? ಯಾರು? ಯಾವಾಗ? ಇದು ಹೇಳಿಕೆ ಕೊಡ್ಲಿಲ್ಲ. ಎಂತದು ಅಂತ ಹೇಳಿಕೆ ಕೊಡುವುದು ಬಾವಾ? ಈಗ ನಾಮಕರಣ, ತೊಟ್ಟಿಲು ತೂಗುವುದು, ಆ ಶಾಸ್ತ್ರ ಎಲ್ಲ ಉಂಟಲ್ಲ, ಆ ಶಾಸ್ತ್ರಕ್ಕೊಂದು ಹೇಳಿಕೆ. ಹಾಗೆ ಮಗ ಆಗಿದೆ ಅಂತ ನನಗೆ ವಿಷಯ. ಹಾಗೆ ಕ್ರಮ ಪ್ರಕಾರವಾಗಿ ಅವ ಹುಟ್ಟಿದ್ರೆ ನಿನ್ನನ್ನು ಕರೀತಿದ್ದೆ. ಇದು ಎಂತದು ಅಂತ ಹೇಳಿದ್ರು. ನಿನ್ನ ಬಾಯಿಂದ ಬರುವಾಗ ಏನು ಆಗ್ಲಿ, ಯಾಕಂತೇಳಿ ಗಿರಿಜೆಗೇನು ಮೋಸ ಮಾಡ್ಲಿಲ್ಲ ನಾನು. ಮತ್ತೆ ಹಾಗೆಲ್ಲ ಯೋಚಿಸಬಹುದು. ಎಂತ ವಿಷಯ? ಹಾಗಲ್ಲ, ಗಿರಿಜೆ ಯಾವಾಗಲೂ ನನಗೆ 3 ಹೊತ್ತು ನನಗೆ ಭಸ್ಮ ತಂದು ಕೊಡ್ತಾ ಇದ್ಲು. ಹೌದಪ್ಪ. ಅದನ್ನು ಲೇಪಿಸ್ತಾ ಇದ್ದೆ. ಒಂದು ದಿವಸ ಅವಳು ತಂದ ಭಸ್ಮದಲ್ಲಿ ಒಂದು ಹರಳಿತ್ತು. ಅದು ಲೇಪನಕ್ಕೆ ಯೋಗ್ಯ ಅಲ್ಲ ಅಂತ ತಿಳಿದು ಆ ಹರಳನ್ನು ಗಿರಿಯಾಚೆ ಬಿಸಾಡಿದೆ. ಹುಟ್ಟಿ ಬಂದವಲ್ಲ ಒಬ್ಬ ರಕ್ಕಸ, ದೈತ್ಯ. ಹೌದು, ಹುಟ್ಟಿ ಬಂದವನೇ. ನನಗೇನು ಹೆಸರು ಅಂತ ಕೇಳಿದ. ಭಸ್ಮದಿಂದ ಹುಟ್ಟಿ ಬಂದವ ನೀನು ಭಸ್ಮಾಸುರ ಅಂತ ಅವರಿಗೆ ಹೆಸರು ಕೊಟ್ಟೆ. ನನಗೆ ಉದ್ಯೋಗ ಬೇಕು ಅಂತ ಕೇಳಿದ. ಹೌದು, ಏನು ಉದ್ಯೋಗ ಕೊಡುವುದಪ್ಪ ಅಂತ ಆಲೋಚನೆ ಮಾಡಿ 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 ಕರ್ತವ್ಯದಲ್ಲಿ ಲೋಪವನ್ನು ಮಾಡಿದಂತಹ ಗಿರಿಜೆಯ ಹುದ್ದೆಯನ್ನೇ ಅವನಿಗೆ ಕೊಟ್ಟೆ. ಹೆಂಡತಿಯ ಹುದ್ದೆಯನ್ನು ತೆಗೆದು ಮಗನಿಗೆ ಕೊಟ್ಟೆ. ಏನಾಯ್ತು? ನೀನು ಹೋಗಬೇಕು ಭೂಮಿಗೆ, 3 ಹೊತ್ತು ಹೋಗಿ ಚಿತಾಭಸ್ಮವನ್ನು ತರಬೇಕು ನನ್ನ ಭಕ್ತರದ್ದು ಅಂತ ಹೇಳಿದೆ. ಕೆಲವು ದಿವಸ ಮಾಡಿದ. ಒಂದು ದಿವಸ ಭಸ್ಮ ಸಿಗ್ಲಿಲ್ಲ. ಅಪ್ಪ ಸಿಗ್ಲಿಲ್ಲ ಹೇಳಿದ. ಬಂದು ಸಿಗ್ಲಿಲ್ಲ ಅಂತ ಹೇಳಿ, ಭಸ್ಮ ಸಿಗ್ಲಿಲ್ಲ ಅಂತ ಹೇಳಿದ. ಅಪ್ಪ ಸಾಯ್ಲಿಲ್ಲ, ಅಮ್ಮ ಸಿಗ್ಲಿಲ್ಲ ಅಂತ ಆಡಿದ. ಅವನ ಮಾತಿನ ದ್ವಂದ್ವಾರ್ಥವನ್ನು ನಾನು ಅರ್ಥವಿಸಲೇ ಹೋದೆ. ಏನು ಮಗನೇ, ಈಗ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದಾಗ, ಉರಿ ಹಸ್ತವನ್ನು ವರವಾಗಿ ಕರುಣಿಸು, ವೃದ್ಧರದ್ದು ರೋಗಿಗಳದ್ದು ಎಲ್ಲ ತಲೆಗೆ ಕೈ ಇಡ್ತೇನೆ, ಅವರು ಭಸ್ಮ ಆಗ್ತಾರೆ, ಆವಾಗ ಅವರ ಚಿತಾಭಸ್ಮವನ್ನು ತಕೊಂಡು ಬಂದು ನಿಮಗೆ ಕೊಡ್ತೇನೆ ಹೇಳಿದ. ಮಗ ಹೇಳಿದ ಅಂತ ಅಪ್ಪನಾದ ನೀ ಕೊಡ್ಲಿಕ್ಕೆ ಇಲ್ಲಪ್ಪ. ಕೊಟ್ಟೆ ಬಾವ. ಮಗನ ಹೌದಪ್ಪ, ಉರಿ ಹಸ್ತ ಮಗನ ಮೇಲೆ ವ್ಯಾಮೋಹದಿಂದ ಅವ ಕರ್ತವ್ಯದಲ್ಲಿ ಲೋಪವನ್ನು ಮಾಡಕೂಡದು, ಹಿಂದುಳಿಯಬಾರದೆನ್ನುವ ಕಾರಣಕ್ಕಾಗಿ ಉರಿ ಹಸ್ತವನ್ನು ವರವಾಗಿ ಕರುಣಿಸಿದೆ. ಆಮೇಲೆ ಪ್ರಯೋಗ ಮಾಡಬೇಕು ಅಂತ ಹೇಳಿದ. ಹೋಗು ಭೂಮಿಗೆ ಅಂತ ಹೇಳಿದೆ. ಭೂಮಿಗೆ ಆಗುವುದಿಲ್ಲ ಅಂತೆ ಅವನಿಗೆ. ಅವನಿಗೆ ಪುರುಸೋದಿಲ್ಲ ಅಂತೆ, ಅವನಿಗೆ ಈಗಲೇ ಆಗಬೇಕು ಅಂತ ಹೇಳಿದ. ಹೌದು. ಮತ್ತೆ ಬೇರೆ ಯಾರ ತಲೆಗೆ ಕೈ ಇಡ್ಲಿಕ್ಕೆ ಹೋದ? ನನ್ನ ತಲೆಗೆ ಕೈ ಇಡ್ತೇನೆ ಅಂತ ಮುಂದಾದ. ವಿಷಯ ಎಂತದ್ದು ಗೊತ್ತಿಲ್ಲ. ಇಷ್ಟು
ಇಷ್ಟೇ ವಿಷಯ ಅಲ್ಲ, ವಿಷಯ ದೊಡ್ಡದುಂಟು. ಇನ್ನು ದೊಡ್ಡದುಂಟ. ಅವ ನನ್ನವಳು ಗಿರಿಜೆ ಅಂದ್ರೆ ನಿನ್ನ ತಂಗಿಯನ್ನೇ ಬಯಸಿದ್ದಾನೆ. ಬಯಸಿದ ಕಾರಣಕ್ಕಾಗಿ ಈ ರೀತಿಯ ವರವನ್ನು ಕೇಳಿದ್ದು. ಹಾಗಾಗಿ ಮಾತೆಯನ್ನೇ ಬಯಸಿದಂತಹ ಅಧಮನ ಅಳಿವಾಗಬೇಕು. ಅವನ ಗುರಿಯಷ್ಟು ನನ್ನ ತಲೆ ಮೇಲೆ ಇಡ್ಲಿಕ್ಕೆ ಬರ್ತಾ ಇದ್ದಾನೆ. ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ. ನೀನೇ ಚಿಂತಿಸಬೇಡಿ ದುರುಳನ ಅನ್ನದಗನಿಗ ಪುರಗಿ ದುರುಳನ ಅನ್ನದಗನಿಗ ಪುರಗಿ ನಿನ್ನನ್ನು ಶಂಕರ ಅಂತ ಯಾರು ಕರೆದದ್ದು? ಎಲ್ಲರೂ ಕರೀತಾರೆ. ನೀ ಶಂಕರ ಅಲ್ಲ ಬಾವ, ಅದೆಂತದು? ನೀ ಬೋಳೆ ಶಂಕರ. ಇದನ್ನು ಅವನು ಹೇಳಿದ. ಹೌದಾ? ಹಾಗಂತೇಳಿ ನೀನು ಹೇಳುವುದು ಎಷ್ಟಕ್ಕೆ ಸರಿ ಹೇಳು. ನೀನು ನನ್ನನ್ನು ಹಾಗೆ ಕರೆಯುವುದ? ಒಂದು ಹರಳು ಸಿಕ್ಕಿತು ಎನ್ನುವ ಕಾರಣಕ್ಕೆ ಬೇಕಾಗಿ ಆ ಹರಳನ್ನು ತೆಗೆದು ಬಿಸಾಡಿದೆ. ನೀ ಮೃಢ ಹೌದೋ ಅಲ್ವೋ? ಹೌದು. ಮೃಢ ಅಂತ ಹೇಳಿದ್ರೆ ಅರ್ಥ ಏನು? ಮೃದುಗೊಳಿಸುವವ. ಹೌದು. ನೀ ಮೃದುಗೊಳಿಸಲಿಲ್ಲ. ಪ್ರಾಯಶಃ ನನ್ನ ಪ್ರಾಜ್ಞೆಯಾದಂತಹ ತಂಗಿ ಹೇಳಿರಬಹುದು, ಬಿಸಾಡಬೇಡಿ ಅಪಾಯ ಬಂದಿತ್ತು ಅಂತ. ಅವಳು ಹೇಳಿದ್ಲು, ಆದ್ರೆ ನನಗೆ ನನ್ನ ಮೇಲೆ ಧೈರ್ಯ ಇತ್ತು. ಅದು ಧೈರ್ಯ ಕೈ ಕೊಟ್ಟಿತ್ತು. ಎಲ್ಲಾ ಸಮಯಗಳಲ್ಲಿ ಹೆಂಡತಿಯ ಮಾತುಗಳನ್ನು ಧಿಕ್ಕರಿಸಬಾರದು. ಒಂದು 10-15 ಬಾರಿ ಹೇಳುವಾಗ ಒಂದು ಮಾತಾದರೂ ಒಳ್ಳೇದಿರ್ತದೆ ಅದರಲ್ಲಿ. ಹೇಳಬಹುದಿತ್ತು. ಕಾಲ ಏನು ಮಾಡೋಣ, ಕಾಲಕ್ಕೆ ಎಲ್ಲರೂ ಶಿರಬಾಗಬೇಕು ತಾನೆ. ಎಂತೂ ಅವನಿಗೆ ಹೆಸರಿಟ್ಟೆ, ಉದ್ಯೋಗವನ್ನು ಕೊಟ್ಟೆ. ಆ ವಿಷಯದಲ್ಲಿ ನೀನು ಕೆಟ್ಟು ಹೋಗಿ ಆಯ್ತು. ಮತ್ತೆ ಸಾಯಲಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಗುರುಹಸ್ತ ಕೇಳುವಾಗ ನೀ ಯೋಚನೆ ಮಾಡಬೇಕೋ ಬೇಡೋ ಬಾಬಾ. ನೀ ಲಯಾಧಿಪತಿ ಹೌದೋ ಅಲ್ವೋ? ಹೌದು. ದಿನಕ್ಕೆ ಎಷ್ಟು ಮಂದಿ ಲಯ ಹೊಂದುತ್ತಾರೆ ಎನ್ನುವಂತಹ ಲೆಕ್ಕಾಚಾರ ಇರಬೇಕಾದವ ನೀನು. ಇರಬೇಕಿತ್ತು. ಮತ್ತೆ ಯಾಕೆ ಅವ ಕೇಳಿದ ತಕ್ಷಣ ಸಾಯಲಿಲ್ಲ ಎನ್ನುವುದನ್ನು ನೀವು ಒಪ್ಪಿಕೊಂಡು ಕೊಟ್ಟೆ? ಯಾಕೆ ಹಾಗಾಯ್ತು ನನ್ನ ಚಿತ್ತಕ್ಕೆ? ಈಗ ನನ್ನಲ್ಲಿ ಕೇಳಿ ಏನು ಪ್ರಯೋಜನ? ನೀನು ಸಕಲ ವಿಷಯಗಳನ್ನು ಅರಿತವನಲ್ವೇ? ಚಿನ್ಮಯ ಮೂರ್ತಿ ಅಲ್ವೇ? ಮಹಾವಿಷ್ಣುವಾದಂತಹ ನನ್ನ ಬಳಿಗೆ ಅದು ಇಲ್ಲಿಗೆ ಬಂದು ಕೇಳಿದ್ರೆ ಏನಾದರೂ ಕಾರಣಗಳು ಕೈಗೂಡಿತು, ಕಾರ್ಯ ಸಾಧ್ಯವಾಗಿಸಿತು ಎನ್ನುವಂತಹ ನೆಲೆಯಲ್ಲಿ ನೀವು ಓಡೋಡಿಕೊಂಡು ಬಂದಿದ್ದು. ಹೌದು ಹೌದು. ಆಗ ನಿನ್ನ ನೆನಪಾಗಲಿಲ್ಲ. ಅವನು ತಲೆಗೆ ಕೈ ಇಡುವಾಗ ನಿನ್ನ ನೆನಪಾಯಿತು ಬಾವ ನನಗೆ. ಇಲ್ಲಿಗೆ ಬರಲೇಬೇಕು ಬಾವ. ಮತ್ತೆ ನೀನಲ್ಲದ ನನ್ನನ್ನು ಕಾಯುವವರು ಅನ್ಯರ. ಮಹಾವಿಷ್ಣುವಿನ ಕ್ಷೇತ್ರ ಅಲ್ವೇ? ಬರಲೇಬೇಕು. ಬಂದಂತಹ ನಿನಗೆ ನಾ ಆಶ್ವಾಸನೆಯ ನುಡಿಗಳನ್ನಾಡುತ್ತೇನೆ. ಏನು ಚಿಂತಿಸಬೇಡ. ಆ ದುರುಳನನ್ನು ಆದಷ್ಟು ಶೀಘ್ರವಾಗಿ ಅಂತಕನ ಆಲಯಕ್ಕೆ ನಾಟುತ್ತೇನೆ. ಅಂದ್ರೆ ಅವನನ್ನು ಕೊಲ್ತೇನೆ ಬಾವ. ಅದನ್ನು ಚಂದ ಕಾಣಬೇಕು ಅಂತ ಮನಸ್ಸುಂಟಲ್ಲ ನನಗೆ. ನಿನಗೆ ಇನ್ನೂ ಆಸೆ ಉಂಟು ಅಂತಾದ್ರೆ ನಿನಗೆ ಹೀಗೆ ಇರುವುದಲ್ಲ. ನೀ ಭೀತಿಗೊಂಡು ಎಲ್ಲದನ್ನು ನೋಡುವುದಲ್ಲ, ನೀ ಮರೆಯಾಗಬೇಕು. ಹೇಗೆ? ಸಂಪಿಗೆಯ ಮರವಾಗಿ ಇದ್ದುಕೊಂಡು ನನ್ನ ಲೀಲಾ ವಿನೋದವನ್ನು ಕಣ್ತುಂಬಿಸಿಕೋ. ಹೋಗುವ ಹಾಗೆಯೇ ಆಗಲಿ ಬಾವ. ಅಭಯವನ್ನು ಹೊಂದಿದಂತಹ ಅವ ಈ ಕಾಲದಲ್ಲಿ ತಕ್ಷಣ ತೆರಳಿದವನಿದ್ದಾನೆ. ಆದರೆ ಭಸ್ಮಾಸುರನ ವಧೆ ಹೇಗೆ ಎನ್ನುವ ಹಾಗೆ ನಾ ಚಿಂತಿಸಬೇಕು ಬೇಡುವು. ಅವನಲ್ಲಿರುವಂತಹ ದೌರ್ಬಲ್ಯವನ್ನೇ ಅಸ್ತ್ರವನ್ನಾಗಿಸಿ ಅವನ ವಧೆ ಸುಲಭವಾಗಬೇಕು ಅಂತಾದರೆ ನಾ ಇಲ್ಲಿ ಯೋಚಿಸಲೇಬೇಕು. ಹೆಣ್ಗಳು ಎನ್ನುವಂತಹ ಪಿತ್ತವನ ನೆತ್ತಿಗಡರಿದೆ. ಆ ವ್ಯಾಮೋಹದ ಒಳಗೆ ಅವ ಸಿಲುಕುತ್ತಾನೆ ಅಂತಾದರೆ ಲೋಕಮೋಹಕವಾದಂತಹ ರೂಪವನ್ನು ಹೊಂದಿದ ಅತಿಶಯವಾದಂತಹ ಸೌಂದರ್ಯವನ್ನು ಪಡೆದಿರುವ ಹೆಣ್ಣೋರ್ವಳ ಅವಶ್ಯಕತೆ ಉಂಟು. ಇಲ್ಲಿಂದ ಯಾರನ್ನಪ್ಪ ಕಳುಹಿಸುವುದು? ಯಾರನ್ನ ಯಾಕೆ?
ನನ್ನ ಸ್ತ್ರೀ ವೇಷ ಚಂದ ಆಗ್ಲಿಕ್ಕಿಲ್ವಾ? ನನ್ನ ವೇಷ ಚಂದ ಉಂಟು. ಸ್ತ್ರೀ ವೇಷ ಚಂದ ಉಂಟು. ನಾ ಈ ಹಿಂದೆಯೂ ಮಾಡಿದ್ದೇನೆ. ಸಮುದ್ರ ಮಥನ ಕಾಲದಲ್ಲಿ ನಾ ಕಾಣಿಸಿಕೊಂಡ ಬಗೆಗಾಗಿ ಮತ್ತೊಮ್ಮೆ ಧ್ಯಾನಿಸಿಕೊಂಡೆ. ಈ ಕಾಲದಲ್ಲಿ ಅವನನ್ನು ವಶಗೊಳಿಸುವುದಕ್ಕೆ ಬೇಕಾಗಿ ಮೋಹಕವಾದ ಮೋಹಿನಿ ರೂಪವನ್ನಂತೂ ಅವನ ಸಮಕ್ಷಕ್ಕೆ ನಡೆಯುತ್ತೆ.